Good morning. In the previous session, we have discussed about the collection of data and about the steady area and how to fix the boundary for the steady area. Means the cordon line. We have discussed the factors. What are the factors to be kept in mind while fixing the cordon line for the steady area? That is the boundary line. And some of the points should be kept in view while dividing the zones. Okay, what are the points should be kept in view while dividing the area into zones. And lastly, types of movements. Okay, types of movements between the zones, that is the internal to internal, internal to external, external to internal and external to external. This we have discussed in the previous session. Okay, in this class we are going to discuss about the data collection and types of surveys. Okay, what are the surveys to be used to collect the data collection? Data collection, how to collect the data? Data can be collected at home. ಓಕೆ, ಮನೆಯಲ್ಲಿ ಡೇಟಾ ಕಲೆಕ್ಟ್ ಮಾಡ್ಬೋದು, ಅಂದರೆ ಮನೆಗೆ ಹೋಗಿ. ಓಕೆ, ಅಟ್ ಹೋಮ್ ಆರ್ ಡ್ಯೂರಿಂಗ್ ದಿ ಟ್ರಿಪ್, ಮೀನ್ಸ್ ಡ್ಯೂರಿಂಗ್ ಟ್ರಾವೆಲಿಂಗ್, ಅಥವಾ ಅಟ್ ದಿ ಡೆಸ್ಟಿನೇಷನ್ ಆಫ್ ದಿ ಟ್ರಿಪ್. ಓಕೆ, ವೆನ್ ಕಲೆಕ್ಟೆಡ್ ಅಟ್ ಹೋಮ್ ದ ಡೇಟಾ ಕ್ಯಾನ್ ಬಿ ವೈಡ್ ರೇಂಜಿಂಗ್ and can cover all the trips made during the given period. Okay, when collected at the home, see, as I told, the enumerators will be appointed, surveyors will be there to collect the data. They will visit the household, alli mane manegu visit ಮಾಡ್ತಾರೆ. After visiting there will be a standard set of questionnaire will be prepared. Okay, there they will take the data regarding their travel pattern. ಎಲ್ಲಿಗೆ ಡೈಲಿ ನಿಮ್ಮ ಆರಿಜಿನ್ ಡೆಸ್ಟಿನೇಷನ್ ಪಾಯಿಂಟ್ ಯಾವುದು, ಆರಿಜಿನ್ ಯಾವುದು, ಡೆಸ್ಟಿನೇಷನ್ ಪಾಯಿಂಟ್ ಯಾವುದು ಗೊತ್ತಾಗ್ತಿದೆಯಾ, ವರ್ಕಿಂಗ್ ಟ್ರಿಪ್ಸ್ ಎಷ್ಟಿದೆ, ಸ್ಕೂಲ್ ಗೋಯಿಂಗ್ ಟ್ರಿಪ್ಸ್ ಎಷ್ಟಿದೆ ಗೊತ್ತಾಗ್ತಿದೆಯಾ. ಆ್ಯಂಡ್ ನೆಕ್ಸ್ಟ್, ವಾಟ್ ಈಸ್ ದಿ ಫ್ಯಾಮಿಲಿ ಸೈಜ್, ಮೀನ್ಸ್ ಕಾಂಪೋಸಿಷನ್ ಆಫ್ ದಿ ಫ್ಯಾಮಿಲಿ, ಏಜ್ ಆಗಿರೋರು ಎಷ್ಟು ಜನ, ಗ್ರ್ಯಾಂಡ್ ಪೇರೆಂಟ್ಸ್ ಎಷ್ಟು ಜನ ಇದ್ದಾರೆ, ಪೇರೆಂಟ್ಸ್ ಎಷ್ಟು ಜನ ಇದ್ದಾರೆ ಗೊತ್ತಾಗ್ತಿದೆಯಾ, ಸ್ಕೂಲ್ ಗೋಯಿಂಗ್ ಚಿಲ್ಡ್ರನ್ಸ್ ಎಷ್ಟು ಜನ ಇದ್ದಾರೆ, ಅಥವಾ ವರ್ಕಿಂಗ್ ಪರ್ಪಸ್ ವರ್ಕಿಂಗ್ ಚಿಲ್ಡ್ರನ್ಸ್ ಇದ್ದಾರಾ, ಅಂದರೆ ಮಕ್ಕಳು ಕೆಲಸಕ್ಕೆ ಹೋಗೋರು ಇರ್ತಾರೆ, ಅವ್ರು ಎಷ್ಟು ಜನ ಇದ್ದಾರೆ. ದಿಸ್ ಆಲ್ ಡೇಟಾ ಶುಡ್ ಬಿ ಕಲೆಕ್ಟ್. And also regarding their income, and also whether they have a private transport, okay, whether they are using the private transport ಅಥವಾ public transport use ಮಾಡ್ತಿದ್ದೀರಾ. This all data will be collected at home, but that is not possible during the trip ಅಲ್ವಾ. ಈಗ ನಾವು ವೆಹಿಕಲ್ ಡ್ಯೂರಿಂಗ್ ದಿ ಟ್ರಿಪ್, ವೆನ್ ಐ ಆಮ್ ಕಮಿಂಗ್ ಟು ಫ್ರಮ್ ಹೋಮ್ ಟು ಕಾಲೇಜ್ ವರ್ಕಿಂಗ್ ಪರ್ಪಸ್ ಟ್ರಿಪ್ ಮಾಡ್ಬೇಕಾರೆ ಇನ್ ಬಿಟ್ವೀನ್ ಯಾರೇ ಸ್ಟಾಪ್ ಮಾಡಿ ಸರ್ವೆ ಮಾಡ್ಲಿಕ್ಕೆ ಬಂದರು, ವಿ ಆರ್ ಹರಿ ಇನ್ ದಿ ಮೂಮೆಂಟ್. ಓಕೆ ಅಲ್ವಾ, ನಾವು ಮೂವ್ ಆಗಲಿಕ್ಕೆ ನಮ್ಮ ವರ್ಕಿಂಗ್ ಸ್ಟೇಷನ್, ನಮ್ಮ ವರ್ಕಿಂಗ್ ಜಾಗಕ್ಕೆ ಹೋಗ್ಲಿಕ್ಕೆ ಹರಿಯಲ್ಲಿರ್ತೀವಿ, ಬಿಕಾಸ್ ಇಟ್ ಇಸ್ ನಾಟ್ ಕನ್ವೀನಿಯಂಟ್. ಆಗ ನಾವು ಡೇಟಾ ಕಲೆಕ್ಟ್ ಮಾಡಲಿಕ್ಕೆ ತುಂಬ ಕಷ್ಟ, ಸರಿಯಾಗಿ ಡೇಟಾ ಸಿಗಲ್ಲ ಡ್ಯೂರಿಂಗ್ ದಿ ಟ್ರಿಪ್. ಆ್ಯಂಡ್ ಆಲ್ ಆರ್ ನಾಟ್ ರೆಡಿ ಟು ಸ್ಟಾಪ್ ಆ್ಯಂಡ್ ಆನ್ಸರ್ ಫಾರ್ ಅವರ್ ಸರ್ವೆ ಅಲ್ವಾ. ಸರ್ವೆಗೆ ಅವರು ಸರಿಯಾಗಿ ನಮಗೆ ರೆಸಿಪ್ರೋಕೇಟ್ ಮಾಡಲ್ಲ, ಓಕೆ, ಸರಿಯಾಗಿ ಆನ್ಸರ್ ಮಾಡಲ್ಲ. ಅಟ್ ದಿ ಡೆಸ್ಟಿನೇಷನ್ ಆಫ್ ದಿ ಟ್ರಿಪ್, ಓಕೆ, ಅಟ್ ದಿ ಡೆಸ್ಟಿನೇಷನ್ ಎಂಡ್ ದಿ ಡೈರೆಕ್ಟ್ ಇಂಟ್ರೂಡ್ ಟೈಪ್ಸ್ ಆಫ್ ಸರ್ವಿಸ್ ಪ್ರೊವೈಡ್ ದಿ ಡೇಟಾ ಡಿಮ್ಯಾಂಡಿಂಗ್ ದಿ ಪಾರ್ಕಿಂಗ್ ಫೆಸಿಲಿಟೀಸ್ ಅಲ್ವಾ. ಅಟ್ ದಿ ಎಂಡ್ ಆಫ್ ದಿ ಟ್ರಿಪ್, ಈಗ ಸಪೋಸ್ ಇಫ್ ಯು ಗೋ ಟು ಎನಿ ಫ್ಯಾಕ್ಟ್ರೀಸ್ ಅಥವಾ ಸ್ಕೂಲ್ ಕಾಲೇಜಸ್ ಅಥವಾ ಆಫೀಸಸ್ಸು, ಓಕೆ, ಇಫ್ ಯು ರೀಚ್ ದೇರ್, ಓಕೆ, ಅಲ್ಲಿಗೆಲ್ಲ ಬಂದಿರ್ತಾರೆ ಟು ವರ್ಕ್. ಓಕೆ, ಇಫ್ ಯು ಕಂಡಕ್ಟ್ ದಿ ಸರ್ವಿಸ್ ದೇರ್, ದೇ ಫಸ್ಟ್ ಡಿಮ್ಯಾಂಡ್ ಫಾರ್ ದಿ ಟ್ರಾನ್ಸ್ಪೋರ್ಟ್, ಮೀನ್ಸ್ ದ ಫಸ್ಟ್ ದೇ ಡಿಮ್ಯಾಂಡ್ ಫಾರ್ ದಿ ಪಾರ್ಕಿಂಗ್ ಫೆಸಿಲಿಟಿ. ಓಕೆ, ಪಾರ್ಕಿಂಗ್ ಫೆಸಿಲಿಟಿಗೆ ಡಿಮ್ಯಾಂಡ್ ಮಾಡ್ತಾರೆ ಗೊತ್ತಾಗ್ತೀವಿ. ಅದು ಬಿಟ್ಟು ಬೇರೆ ಎಲ್ಲ ಅವರು ಅಷ್ಟೇ ಅಲ್ಲಿ ಡೆಸ್ಟಿನೇಷನ್ ಜಾಗದಲ್ಲಿ ದೇ ಆರ್ ಆಲ್ಸೋ ನಾಟ್ ರೆಡಿ ಟು ಆನ್ಸರ್ ಪ್ರಾಪರ್ಲಿ. ಓಕೆ, ದೇ ವಿಲ್ ಡಿಪೆಂಡ್ ಓನ್ಲಿ ಅಟ್ ದಿ ಟ್ರಾಫಿಕ್, ಏನು ಮೇಜರ್ ಕಂಜೆಷನ್ ಇರ್ತದೆ, ಓಕೆ, ಪಾರ್ಕಿಂಗ್ ಫೆಸಿಲಿಟಿ ಇಲ್ಲ, ಈ ಥರ ಸ್ಮಾಲ್ ಡೇಟಾ ವಿಲ್ ಬಿ ಒಬ್ಟೈನ್ಡ್ ವೆನ್ ವಿ ಕಂಡಕ್ಟ್ ಅಟ್ ದಿ ಡೆಸ್ಟಿನೇಷನ್ ಆಫ್ ದಿ ಟ್ರಿಪ್. ನೆಕ್ಸ್ಟ್, types of surveys. The following are the different types of surveys using to collect the data. The first one is the home intrude survey. Secondly, commercial vehicle survey. Next, public transport survey, roadside intrude surveys, postcard questionnaire surveys, registration number plate surveys, tag on vehicle survey, and lastly taxi survey. These are the surveys used to collect the data regarding with respect to the traffic generated, means trips generated. Next, home intrude survey. Home intrude survey is one of the most reliable type of survey, so we can depend upon that because we are going to collect the data in personally. Okay, for collection of origin and destination data, see here we are going to visit the household. ನಾವು ಮನೆಗೆ ಹೋಗ್ತೀವಿ. What are the, see, this enumerators appoint ಏನು ಮಾಡಿರ್ತೀವಿ, ಸರ್ವೇಯರ್ಸ್ ಅಥವಾ ಸೂಪರ್ವೈಸರ್ಸ್, they will visit the home. There they will collect the personally, they will collect the data regarding the origin and destination of the persons ಅಲ್ವಾ. ಆರಿಜಿನ್ ಆ್ಯಂಡ್ ಡೆಸ್ಟಿನೇಷನ್ ಅವ್ರ ಡೈಲಿ ರೊಟೀನ್, ಎಲ್ಲಿಂದ ಎಲ್ಲಿಗೆ ಓಡಾಡ್ತಾರೆ, ದಟ್ ಆಲ್ ವಿಲ್ ಬಿ ಡೈರೆಕ್ಟ್ಲಿ ಕಲೆಕ್ಟೆಡ್. The survey is essential to intended, okay, the survey is essentially intended to yield data on the following information, okay, that is household information, journey data. In
household information and household characteristics include type of dwelling unit ಅಂದ್ರೆ ರೆಸಿಡೆನ್ಸ್ ಯಾವ ತರ ಇದೆ, ವೆದರ್ ಇಟ್ ಇಸ್ ಸಿಂಗಲ್ ಬೆಡ್ರೂಮ್, ಡಬಲ್ ಬೆಡ್ರೂಮ್ ಅಥವಾ ಬಿಗ್ಗರ್ ಪ್ಲಾಟ್ ಇದೆಯಾ, ಸ್ಮಾಲರ್ ಪ್ಲಾಟ್ ಇದೆಯಾ, ಅಪಾರ್ಟ್ಮೆಂಟಾ, ಫ್ಲಾಟಾ, ಅದು ಯಾವ ತರ ಡ್ವೆಲ್ಲಿಂಗ್ ಯೂನಿಟ್, ಯಾವ ತರ ರೆಸಿಡೆನ್ಸ್ ಅಂತ ಫೈಂಡ್ ಔಟ್ ಮಾಡ್ಕೋತೀವಿ, ಗೊತ್ತಾಗ್ತೀಯಾ. ನೆಕ್ಸ್ಟ್ ನಂಬರ್ ಆಫ್ ರೆಸಿಡೆಂಟ್ಸ್, ಓಕೆ, ಫ್ಯಾಮಿಲಿ ಸೈಜ್ ಅಂಡ್ ಇಟ್ಸ್ ಕಾಂಪೋಸಿಷನ್, ನಂಬರ್ ಆಫ್ ರೆಸಿಡೆಂಟ್ಸ್ ಇನ್ ದಟ್ ಹೌಸ್, ಎಷ್ಟು ಜನ ಇದ್ದಾರೆ, ಗೊತ್ತಾಗ್ತಿದ್ಯಾ. ನೆಕ್ಸ್ಟ್ ಏಜ್, ವಾಟ್ ಇಸ್ ದಿ ಏಜ್ ಸ್ಟ್ರಕ್ಚರ್ ಇನ್ ದಟ್ ಹೌಸ್, ಗೊತ್ತಾಗ್ತಿದ್ಯಾ. ದೇರ್ ಮೇ ಬಿ ಗ್ರ್ಯಾಂಡ್ ಪೇರೆಂಟ್ಸ್ ಇರ್ಬೋದು, ಪೇರೆಂಟ್ಸ್ ಇರ್ಬೋದು, ಸ್ಕೂಲ್ ಗೋಯಿಂಗ್ ಚಿಲ್ಡ್ರನ್ಸ್ ಇರ್ತದೆ, ಒಬ್ಬೊಬ್ರದ್ದು ಬೇರೆ ಬೇರೆ ಏಜ್ ಇರ್ತದೆ. ಡಿಪೆಂಡಿಂಗ್ ಅಪಾನ್ ದಿ ಏಜ್ ದೇರ್ ವಿಲ್ ಬಿ ಮೂವ್ಮೆಂಟ್ ಅಲ್ವಾ. ಈಗ ಏಜ್ ಆಗಿರೋರು 60+ ಇರೋದು, ದಟ್ ಮೂವ್ಮೆಂಟ್ ವಿಲ್ ಬಿ ಲೆಸ್. ಆ್ಯಂಡ್ ಆಲ್ಸೋ ಯಂಗರ್ ಒನ್ಸ್ ಬಿಲೋ 10 years ಏನಿರ್ತಾರೆ ಅವ್ರದ್ದು ಟ್ರಿಪ್ಸು ಕಮ್ಮಿ ಇರ್ತದೆ, ಗೊತ್ತಾಗ್ತಿದ್ಯಾ. ಪೇರೆಂಟ್ಸು, ಫಾದರ್ ಈಸ್ ದಿ ಹೆಡ್ ಆಫ್ ದಿ ಫ್ಯಾಮಿಲಿ, ಈ ಟ್ರಿಪ್ಸ್ ವಿಲ್ ಬಿ ಮೋರ್ ಫಾರ್ ವರ್ಕಿಂಗ್ ಪರ್ಪಸ್ ಟ್ರಿಪ್ಸ್ ಇರ್ಬೋದು ಅಥವಾ ಶಾಪಿಂಗ್ ಟ್ರಿಪ್ಸ್ ಇರ್ಬೋದು, ಅಥವಾ ಅಪ್ಪ ಅಮ್ಮ ಬೋತ್ ದಿ ಪೇರೆಂಟ್ಸ್ ವರ್ಕಿಂಗ್ ಇದ್ದಾಗ ಏನಾಗ್ತದೆ ಅಟ್ ದ ಟೈಮ್ ಆಲ್ಸೋ ದ ಟ್ರಿಪ್ಸ್ ವಿಲ್ ಬಿ ಮೋರ್. ನೆಕ್ಸ್ಟ್ ಸೆಕ್ಸ್ ಮೀನ್ಸ್ ಜೆಂಡರ್, ಓಕೆ, ವೆನ್ ಕಂಪೇರ್ಡ್ ಟು ಫೀಮೇಲ್ ದ ಮೇಲ್ ಟ್ರಿಪ್ಸ್ ವಿಲ್ ಬಿ ಮೋರ್ ಅಲ್ವಾ, ಮೇಲ್ ಟ್ರಿಪ್ಸು ಜಾಸ್ತಿ ಇರ್ತದೆ ಓಡಾಡ್ಲಿದ್ದು. ಅದೇ ಥರ ವೆಹಿಕಲ್ ಓನರ್ಶಿಪ್, ಓಕೆ, ವಾಟ್ ವೆಹಿಕಲ್ಸ್ ದೇ ಹ್ಯಾವ್, ಓಕೆ, ವೆಹಿಕಲ್ ಓನರ್ಶಿಪ್ ದೇ ಮೇ ಹ್ಯಾವ್ ದಿ ಪ್ರೈವೇಟ್ ವೆಹಿಕಲ್, ದಟ್ ಇಸ್ ದಿ ಪ್ರೈವೇಟ್ ವೆಹಿಕಲ್, ದಟ್ ಮೇ ಬಿ 2-wheeler ಇರ್ಬೋದು ಅಥವಾ 4-wheeler ಇರ್ಬೋದು. ವಾಟ್ ಇಸ್ ದಿ ನಂಬರ್ ಆಫ್ ದಟ್ ಪ್ರೈವೇಟ್ ವೆಹಿಕಲ್, ಓಕೆ, 2-wheeler ಎಷ್ಟಿದೆ, 4-wheelers ಎಷ್ಟಿದೆ, ದಟ್ ಆಲ್ ಡೇಟಾ ಶುಡ್ ಬಿ ಕಲೆಕ್ಟೆಡ್. ಆ್ಯಂಡ್ ನಂಬರ್ ಆಫ್ ಡ್ರೈವರ್ಸ್ ಅಲ್ವಾ, ಈಗ ರಿಚ್ ಪೀಪಲ್ ಇದ್ರೇನು ದೇ ವಿಲ್ ಓನ್ 3 to 4 cars ಅಥವಾ 2 to 4 cars ಇರ್ತದೆ. ಆ್ಯಂಡ್ ದೇ ಹ್ಯಾವ್ ಎ ಡ್ರೈವರ್ಸ್, ಎಷ್ಟು ಜನ ಡ್ರೈವರ್ಸ್ ಇರ್ತಾರೆ, ಓಕೆ, ದಿಸ್ ಆಲ್ ಡೇಟಾ ಶುಡ್ ಬಿ ಕಲೆಕ್ಟೆಡ್. ಓಕೆ, ನಂಬರ್ ಆಫ್ ಕಾರ್ಸ್, ಜಾಸ್ತಿ ವೆಹಿಕಲ್ ಇದ್ದಷ್ಟು, ನಮ್ಮ ಪ್ರೈವೇಟ್ ವೆಹಿಕಲ್ ಇದ್ದಷ್ಟು ಏನು ನಾವು ಜಾಸ್ತಿ ಟ್ರಿಪ್ ಮಾಡ್ತೀವಿ, ದಟ್ ಇಂಡಿಕೇಟ್ಸ್. ಅದೇ ಥರ ಡ್ರೈವರ್ಸ್ ಇದ್ದಾಗಲೂ ಅಷ್ಟೇ, ಡ್ರೈವರ್ ಇಟ್ಕೊಂಡಿದ್ದೀವಿ ಅಂದರೆ ವಿ ಹ್ಯಾವ್ ಹೈಯರ್ ಇನ್ಕಮ್ ಇದ್ದಾಗ ಏನು, ದಟ್ ಶೋಸ್ ದಿ ಎಬಿಲಿಟಿ ಟು ಪೇ ಫಾರ್ ದಿ ಟ್ರಿಪ್ಸ್, ಓಕೆ. ಆ್ಯಂಡ್ ನೆಕ್ಸ್ಟ್ ಇನ್ಕಮ್, ಫ್ಯಾಮಿಲಿ ಇನ್ಕಮ್ ದಟ್ ಆಲ್ಸೋ ವಿ ಹ್ಯಾವ್ ಟು ಕಲೆಕ್ಟ್ ದಿ ಡೇಟಾ ಅಲ್ವಾ. ಇನ್ಕಮ್ ಹೇಗಿರ್ತದೆ ಅದ್ರ ಮೇಲೆ ನಮ್ಮ ಟ್ರಿಪ್ಸು ಜನರೇಟ್ ಆಗ್ತದೆ. ಈಗ ಸಪೋಸ್ ಇಫ್ ಯು ಟೇಕ್ when the family income is very less, okay, again automatically it results means automatically it will show the family will use the public transport alva. Income yardu kammi irtade they will use the public transport alva. Income yardu ಜಾಸ್ತಿ ಇರ್ತದೆ they are going to use the personalized vehicle, they are ready to pay for the journey, okay, they will use the personal vehicle, okay. So we have to collect the information regarding the family income also. Next journey data, regarding journey data, information on travel pattern includes number of trips, okay, daily ನೀವು ಎಷ್ಟು ನಂಬರ್ ಆಫ್ ಟ್ರಿಪ್ಸ್ ಮಾಡ್ತೀರಿ, ಓಕೆ, ವರ್ಕಿಂಗ್ ಪರ್ಪಸ್ ಟ್ರಿಪ್ಸ್ ಇರ್ಬೋದು, ಅದಾದಮೇಲೆ ಶಾಪಿಂಗ್ ಪರ್ಪಸ್ ಇರ್ಬೋದು ಅಥವಾ ರೆಕ್ರಿಯೇಷನ್ ಪರ್ಪಸ್ ಇರ್ಬೋದು. ನಂಬರ್ ಆಫ್ ಟ್ರಿಪ್ಸ್, ದೇರ್ ಆರಿಜಿನ್ ಆ್ಯಂಡ್ ಡೆಸ್ಟಿನೇಷನ್, ಎಲ್ಲಿಂದ ಎಲ್ಲಿಗೆ ಓಡಾಡ್ತೀರಿ, ಓಕೆ, ಫ್ರಮ್ ರೆಸಿಡೆನ್ಸ್ ಟು ವರ್ಕಿಂಗ್ ಇರ್ಬೋದು, ಫ್ರಮ್ ವರ್ಕಿಂಗ್ ಟು ಶಾಪಿಂಗ್ ಕಾಂಪ್ಲೆಕ್ಸ್ ಇರ್ಬೋದು ಅಥವಾ ರೆಕ್ರಿಯೇಷನ್ ಪರ್ಪಸ್ ಇರ್ಬೋದು. ದೇರ್ ಆರಿಜಿನ್ ಆ್ಯಂಡ್ ಡೆಸ್ಟಿನೇಷನ್, ಪರ್ಪಸ್ ಆಫ್ ದಿ ಟ್ರಿಪ್, ಓಕೆ, ಪರ್ಪಸ್ ಆಫ್ ದಿ ಟ್ರಿಪ್ ಏನು ಪರ್ಪಸ್ ಇರ್ತದೆ ಡೈಲಿ ಓಡಾಡೋವಂಥದ್ದು, ಓಕೆ. ಟ್ರಾವೆಲ್ ಮೋಡ್, ವೆದರ್ ದೇ ಆರ್ ಯೂಸಿಂಗ್ ದಿ ಪ್ರೈವೇಟ್ ಟ್ರಾನ್ಸ್ಪೋರ್ಟ್ ಅಥವಾ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡ್ತಿದ್ದಾರಾ, ದಟ್ ಆಲ್ ಡೇಟಾ. ಆ್ಯಂಡ್ ಆಲ್ಸೋ ಟೈಮ್ ಆಫ್ ಡಿಪಾರ್ಚರ್ ಫ್ರಮ್ ದಿ ಆರಿಜಿನ್ ಆ್ಯಂಡ್ ಅರೈವಲ್ ಅಟ್ ದಿ ಡೆಸ್ಟಿನೇಷನ್ ಅಲ್ವಾ. ನಾವೀಗ ಪ್ರೈವೇಟ್ ವೆಹಿಕಲ್ ಯೂಸ್ ಮಾಡಿದ್ರೆ ದಟ್ takes the less time to reach our destination from origin to destination. If I use the private vehicle to come to college, it takes less time. If I takes the public transport ಏನಾಗ್ತದೆ from my origin, okay, from origin point in the next I have to reach the terminal station, that may be a bus stand ಇರ್ಬೋದು ಅಥವಾ metro station. To reach there it takes some time again to reach our destination, near to destination, okay. Traveling in the metro ಅಥವಾ bus, okay, at there also the time will be sent again from that station to reach the our destination. It takes some time, totally it takes more time when compared to personalized vehicles, okay. So we have to collect the time of departure from origin and time of arrival at the destination, okay. ಇದರಿಂದ ಅಥವಾ ಇನ್ ಬಿಟ್ವೀನ್ ಹೇಗೆ ಲೇಟ್ ಆಯಿತು ದಟ್ ಡೇಟಾ ಆಲ್ಸೋ ಶುಡ್ ಬಿ ಕಲೆಕ್ಟೆಡ್. ವೆದರ್ ದ ಫೆಸಿಲಿಟಿ ಏನು ರೋಡ್ ಕಂಡೀಷನ್ ಚೆನ್ನಾಗಿಲ್ವಾ ಅಥವಾ ಪಬ್ಲಿಕ್ ಟ್ರಾನ್ಸ್ಪೋರ್ಟ್, ಓಕೆ, ಫ್ರೀಕ್ವೆಂಟ್ ಆಗಿಲ್ವಾ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಎಫಿಷಿಯೆಂಟ್ ಆಗಿಲ್ವಾ, ದಟ್ ಆ ಡೇಟಾ ಕ್ಯಾನ್ ಬಿ ಒಬ್ಟೈನ್ಡ್ ಬೈ ಕಂಡಕ್ಟಿಂಗ್ ದಿ ಹೋಮ್ ಇಂಟ್ರೂ ಸರ್ವೆ, ಓಕೆ. it is impractical to intro all the residents, okay. Home intro survey ನಾನು ಹೇಳಿದೆ ಮನೆಗೂ ಹೋಗಿ ಸರ್ವೆ ಮಾಡ್ತೀವಿ. ಇಟ್ ಈಸ್ ಸಿಮಿಲರ್ ಟು ಸೆನ್ಸಸ್ ಡೇಟಾ ಹೇಗೆ ಕಲೆಕ್ಟ್ ಮಾಡ್ತಾರೆ ಅಂತ ಗೊತ್ತು. ಸೊ ಇಟ್ ಈಸ್ ಸಿಮಿಲರ್ ಟು census data. See, it is impractical to interview all the residents of the study area, okay. Study area ಒಳಗಡೆ ಎಷ್ಟು ಮನೆ ಇದೆ ಅಷ್ಟು ಮನೆನೂ ಇಂಟರ್ವ್ಯೂ ಮಾಡಲಿಕ್ಕೆ ಇಟ್ ಈಸ್ ಇಂಪ್ರಾಕ್ಟಿಕಲ್, ಎಲ್ಲರೂ ಇಂಟರ್ವ್ಯೂ ಮಾಡಲಿಕ್ಕೆ ಆಗಲ್ಲ. ಸೊ ಸಿನ್ಸ್ ಟ್ರಾವೆಲ್ ಪ್ಯಾಟರ್ನ್ ಟೆನ್ಸ್ ಟು ಬಿ ಯೂನಿಫಾರ್ಮ್ ಇನ್ ಎ ಪರ್ಟಿಕ್ಯುಲರ್ ಝೋನ್. ಇಫ್ ಯು ಟೇಕ್ ಎ ಒನ್ ಝೋನ್, ಯಾವುದು ಈಗ ಜಯಲಕ್ಷ್ಮೀಪುರಂ, ದೇರ್ ದ ಟ್ರಾವೆಲ್ ಪ್ಯಾಟರ್ನ್ ವಿಲ್ ಬಿ ಸೇಮ್. ಅಲ್ಲಿ ಆಲ್ಮೋಸ್ಟ್ ಎಲ್ಲ ರಿಚ್ ಆಗಿರೋರೇ ಇರ್ತಾರೆ, ಓಕೆ. ಪ್ರೈವೇಟ್ ವೆಹಿಕಲ್ ಇರ್ತದೆ, ಕಾರ್ ಓನ್ ಮಾಡಿರ್ತಾರೆ. ದೇರ್ ಟ್ರಿಪ್ಸ್ ವಿಲ್ ಬಿ ಬೈ ಯೂಸಿಂಗ್ ದಿ
ಪ್ರೈವೇಟ್ ವೆಹಿಕಲ್. ಅದೇ ಥರ ನೀವು ಸ್ಕ್ವಾಟರ್ಸು ಎಲ್ಲಿ ಸ್ಲಮ್ ಅಥವಾ ಲೋ ಇನ್ಕಮ್ ಗ್ರೂಪ್, ಓಕೆ, ಎಲ್ಲಿ ಲೋ ಇನ್ಕಮ್ ಗ್ರೂಪ್ ಪೀಪಲ್ ಎಲ್ಲಿ ರೆಸೈಡ್ ಆಗಿರ್ತಾರೆ, ಓಕೆ, ದೇ ವಿಲ್ ಯೂಸ್ ದಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್. ಅವ್ರ ಟ್ರಾವೆಲ್ ಪ್ಯಾಟರ್ನ್ ಎಲ್ಲ ಒಂದೇ ಥರ ಇರ್ತದೆ, ಓಕೆ, ಲೈಕ್ ದಿಸ್. ನಾವೆಲ್ಲರೂ ಎಲ್ಲ ಮನೆಗೂ ಹೋಗ್ಬೇಕಾಗಿಲ್ಲ, ಆ ಏರಿಯಾದಲ್ಲಿ ಓನ್ಲಿ ಫ್ಯೂ ಸ್ಯಾಂಪಲ್ಸ್, ಸ್ವಲ್ಪ ಮನೆಗೆ ವಿಸಿಟ್ ಮಾಡಿದ್ರು ವಿಲ್ ಗೆಟ್ ದಿ ಟ್ರಾವೆಲ್ ಪ್ಯಾಟರ್ನ್ ಇನ್ ದಟ್ ಏರಿಯಾ. Okay, the size of the sample is usually determined on the basis of population. Okay, based on the population we are going to select the sample. ಎಷ್ಟು ಮನೆನ ಇಂಟರ್ವ್ಯೂ ಮಾಡಬೇಕು. Okay, if there is a 1000 households, we cannot visit all the 1000 households. Okay, only we will use only few houses. Okay, how to take that sample? Okay, that depends upon the population of that study area. Okay, and the standard is given by the Bureau of Public Roads. So the Bureau of Public Roads has given the standard how to take the sample for some population. Okay, the standards for sampling size for home interview survey. To conduct the home interview survey, they have given sampling size. Okay, see, population of study area. If the population of study area is below 50,000, at that time the sample size is 1 in 5 households. Okay, out of 5 households we have to interview 1 household. ಗೊತ್ತಾಗ್ತಿದ್ಯಾ? ಅಂಡರ್ 50,000 ಅಂದರೆ ಯಾವಾಗ ಪಾಪ್ಯುಲೇಷನ್ 50,000ದಿಂದ ಕಮ್ಮಿ 50,000ವರೆಗೂ ಇರ್ತದೆ, ಆಗ 1 in 5 ಹೌಸ್ಹೋಲ್ಡ್ಸ್. ಗೊತ್ತಾಗ್ತಿದೆಯಾ? 5ರಲ್ಲೂ ಒಂದು ಮನೆನ ನಾವು ಇಂಟ್ರೂವ್ ಮಾಡ್ತೀವಿ. ನೆಕ್ಸ್ಟ್, ವೆನ್ ದಿ ಪಾಪ್ಯುಲೇಷನ್ ಇಸ್ ಬಿಟ್ವೀನ್ 50,000 to 1,50,000, ದೇರ್ ವಿ ವಿಲ್ ವಿಸಿಟ್ 1 in 8 ಹೌಸ್ಹೋಲ್ಡ್ಸ್. ಓಕೆ, 8 ಮನೆಯಲ್ಲಿ ಒಂದು ಮನೆಯನ್ನು ಮಾತ್ರ ಇಂಟ್ರೂವ್ ಮಾಡ್ತೀವಿ. ಬಿಕಾಸ್ ವಿ ಕೆನಾಟ್ ವಿಸಿಟ್ ಫಾರ್ ಆಲ್ ದಿ ನಿಯರ್ಲಿ 1.5 lakhs ಎಲ್ಲ ಮನೆಗೂ ವಿಸಿಟ್ ಮಾಡ್ಲಿಕ್ಕಾಗಲ್ಲ. ಸೊ ವಿಲ್ ವಿಸಿಟ್ 1 in 8 ಹೌಸ್ಹೋಲ್ಡ್ಸ್. ಗೊತ್ತಾಗ್ತೀವಿ, 8ರಲ್ಲಿ ಒಂದು ಮನೆನ ಇಂಟ್ರೂವ್ ಮಾಡ್ತೀವಿ. ನೆಕ್ಸ್ಟ್, ಫ್ರಮ್ 1.5 to 3 lakhs, that is 1 to 10 households. Okay, 1 in 10 households. Out of 10, the 1 household will be intruded. Okay, next, similarly 3 to 5 lakh, 1 in 15 households. Next, 5 to 1 lakh, 1 in 20 households. Where the population is above the 10 lakh, there we will intrude 1 in 25 households. Okay, out of 25 we will intrude only 1 households. It is sufficient. Okay, remaining ಎಲ್ಲರದು ಸೇಮ್, ಇನ್ನು ಮಿಕ್ಕಿದವ್ರದೆಲ್ಲ ಸೇಮ್ ಇರ್ತದೆ ಅಂತ ಅಸ್ಯೂಮ್ ಮಾಡ್ಕೊಳ್ತೀವಿ. ಗೊತ್ತಾಗ್ತಿ, ಆ ಏರಿಯಾದಲ್ಲಿ ಬರುವಂಥ ಬೇರೆಯವ್ರದ್ದೆಲ್ಲ ಟ್ರಿಪ್ಸು ಆಲ್ಮೋಸ್ಟ್ ಸಿಮಿಲರ್ ಇರ್ತದೆ ಅಂತ ನಾವು ಅಸ್ಯೂಮ್ ಮಾಡ್ಕೊಂಡಿರ್ತೀವಿ. See, the following techniques are generally adopted for home interview survey. See, these are the techniques which are used to conduct the home interview survey. The first one, see, before conducting the home interview survey, we have to bring awareness for the people. Okay, as we are conducting the home interview survey for this purpose. Okay, to provide the transportation facility. ಈ ಥರ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿನ ಪ್ಲ್ಯಾನ್ ಮಾಡಲಿಕ್ಕೋಸ್ಕರ ನಾವು ಈ ಥರ ಹೋಮ್ ಇಂಟರ್ವ್ಯೂ ಸರ್ವೆ ಮಾಡ್ತಿದ್ದೀವಿ ಅಂತ ಫಸ್ಟ್ ನಾವು ಅವೇರ್ನೆಸ್ ಬರೆಸಬೇಕು ಪೀಪಲ್ಗೆ. ಓಕೆ, ದಟ್ ಈಸ್ ಥ್ರೂ ದಿ ಮೀಡಿಯಾ, ದಟ್ ಮೇ ಬಿ ಥ್ರೂ ದಿ ಪಬ್ಲಿಕ್ ಮೀಡಿಯಾ ಇರ್ಬೋದು, ಅಥವಾ ಪ್ರಿಂಟೆಡ್ ಮೀಡಿಯಾ, ಅಥವಾ ಥ್ರೂ FM ಅಲ್ವಾ. ಸುಮ್ಮನೆ ಹೋಗಿ ನಾವು ಮನೆಗೆ ಹೋದ ತಕ್ಷಣ ನಾವು ಹೋಗಿ ಈ ಥರ ಡೇಟಾ ಎಲ್ಲ ಕಲೆಕ್ಟ್ ಮಾಡಿದ್ರೆ ಯಾರೂ ನಮಗೆ ಡೇಟಾ ಪ್ರೊವೈಡ್ ಮಾಡಲ್ಲ. ಓಕೆ, ಇಂಟರ್ವ್ಯೂ ತೊಗೊಳ್ಳಿಕ್ಕೆ ರೆಡಿ ಇರಲ್ಲ. ಸೊ ಫಸ್ಟ್ ವಿ ಹ್ಯಾವ್ ಟು ಗಿವ್ ಅವೇರ್ನೆಸ್. ಓಕೆ, ಅಡ್ವರ್ಟೈಸ್ ದಟ್ ಥ್ರೂ ದಿ ವಿಜುವಲ್ ಮೀಡಿಯಾ ಅಥವಾ ಪ್ರಿಂಟ್ ಮೀಡಿಯಾದಲ್ಲಿ ಅಡ್ವರ್ಟೈಸ್ ಮಾಡಿರಬೇಕು, ಅವೇರ್ನೆಸ್ ಬರ್ಸಿರಬೇಕು. ಗೊತ್ತಾಗ್ತೀಯ ಜನಗಳಿಗೆ. ನೆಕ್ಸ್ಟ್, ವಿ ಕ್ಯಾನ್ ಕಂಡಕ್ಟ್ ದಿಸ್ surveys. Okay, the first technique is, that is the person to person full interview technique. That is the person to person full interview technique. Full interview technique involves interviewing as many as members of the household as possible and directly recording the information. As the name indicates, person to person. See, the surveyor ಅಥವಾ enumerator, they will interact the household. ಮನೇಲಿ ಎಷ್ಟು ಜನ ಇದ್ದಾರೆ ಅವ್ರ ಜೊತೆ ಎಲ್ಲರ ಜೊತೆ ಇಂಟ್ರಾಕ್ಟ್ ಮಾಡ್ತಾರೆ. ಡೈರೆಕ್ಟ್ಲಿ ದೇ ವಿಲ್ ಕಲೆಕ್ಟ್ ದಿ ಡೇಟಾ ರಿಗಾರ್ಡಿಂಗ್ ದೇರ್ ಆರಿಜಿನ್ ಆ್ಯಂಡ್ ಡೆಸ್ಟಿನೇಷನ್. ಓಕೆ, ಪರ್ಪಸ್ ಆಫ್ ದಿ ಟ್ರಿಪ್, ಟ್ರಾನ್ಸ್ಪೋರ್ಟ್ ಮೋಡ್ ಯಾವುದು, ವೆದರ್ ಇಟ್ ಈಸ್ ಪ್ರೈವೇಟಾ ಅಥವಾ ಪಬ್ಲಿಕ್ ಟ್ರಾನ್ಸ್ಪೋರ್ಟ್, ಅದರ ಏಜು, ಗೊತ್ತಾಗ್ತಿದೆಯಾ. ರಿಗಾರ್ಡಿಂಗ್ ದಿಸ್ ಆಲ್ ಡೇಟಾ ವಿಲ್ ಬಿ ಕಲೆಕ್ಟೆಡ್ ಆ್ಯಂಡ್ ದೇರ್ ವಿಲ್ ಬಿ ಎ ಸ್ಟ್ಯಾಂಡರ್ಡ್ ಫಾರ್ಮೆಟ್ ವಿಲ್ ಬಿ ದೇರ್ ಟು ಕಲೆಕ್ಟ್ ದಿ ಡೇಟಾ ಯೂಸಿಂಗ್ ದಟ್ ಸ್ಟ್ಯಾಂಡರ್ಡ್ ಫಾರ್ಮೆಟ್. ನಾವು ಸೆನ್ಸಸ್ ಅಲ್ಲಿ ನೋಡಿದ್ದೀವಿ, ದೇರ್ ವಿಲ್ ಬಿ ಸ್ಟ್ಯಾಂಡರ್ಡ್ ಫಾರ್ಮೆಟ್. ಈಗ ಸೆನ್ಸಸ್ ನಮ್ಮ ಮನೆಗೆ ಬಂದಾಗ ಏನು ಮಾಡ್ತಾರೆ, ಮನೇಲಿ ಎಷ್ಟು ಜನ ಇದ್ದಾರೆ, ಪೇರೆಂಟ್ಸ್ ವರ್ಕ್ ಮಾಡ್ತಿದ್ದೀರಾ, ವೆದರ್ ಇಟ್ ಈಸ್ ಗೌರ್ಮೆಂಟ್ ಜಾಬಾ ಅಥವಾ ಬಿಸ್ನೆಸ್ಸಾ, ಗೊತ್ತಾಗ್ತಿದೆ. ಇದರೆಲ್ಲ ಡೇಟಾ ಕಲೆಕ್ಟ್ ಮಾಡ್ತಾರೆ. ಆ್ಯಂಡ್ ಆಲ್ಸೋ ರಿಗಾರ್ಡಿಂಗ್ ಅವರ್ ಇನ್ಕಮ್ ಬಗ್ಗೆನೂ ಡೇಟಾ ಕಲೆಕ್ಟ್ ಮಾಡ್ತಾರೆ. ನಮ್ಗೆ ಇನ್ಕಮ್ ಎಷ್ಟಿದೆ, ವೆದರ್ ದ ಹೌಸ್ ಇಸ್ ಓನ್ಡಾ ಅಥವಾ ರೆಂಟೆಡ್ ಹೌಸಾ, ಲೈಕ್ ದಿಸ್ ಡೇಟಾ ಕಲೆಕ್ಟ್ ಮಾಡ್ತಾರಲ್ವಾ. ಇಲ್ಲೂ ಅದೇ ಥರ ಸಿಮಿಲರ್ಲಿ ವಿ ವಿಲ್ ಕಲೆಕ್ಟ್ ಆಲ್ ದಿ ಡೇಟಾ. ಗೊತ್ತಾಗ್ತಿದೆಯಾ, ಇಲ್ಲೂ ಅದೇ ಥರ ಪರ್ಸ್ನಲಿ ವಿ ವಿಲ್ ಕಲೆಕ್ಟ್ ದಿ ಆಲ್ ದಿ data. Next, in second technique, that is the home questionnaire technique. See, in this technique, in the home questionnaire technique, the interviewer collects only the details of household. ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಮಾತ್ರ ಡೀಟೇಲ್ಸ್ನ ಕಲೆಕ್ಟ್ ಮಾಡಿರ್ತಾರೆ. ಓಕೆ, ಲೀವಿಂಗ್ ಫಾರ್ಮ್ಸ್, ಓಕೆ, ಸ್ಟ್ಯಾಂಡರ್ಡ್ ಸೆಟ್ ಆಫ್ ಸ್ಟ್ಯಾಂಡರ್ಡ್ ಫಾರ್ಮೆಟ್ ಏನಿತ್ತು, ದಟ್ ವಿಲ್ ಬಿ ಹ್ಯಾಂಡೆಡ್ ಓವರ್ ಟು ದಿ ಹೌಸ್ ಹೋಲ್ಡ್ ಆ್ಯಂಡ್ ದೇ ವಿಲ್ ಬಿ ಆಸ್ಕ್ಡ್ ಟು ಫಿಲ್. ಓಕೆ, ಆಫ್ಟರ್ ಫಿಲ್ಲಿಂಗ್ 1 or 2 days ಆದಮೇಲೆ ನೆಕ್ಸ್ಟ್ ದಿಸ್ ಎನ್ಯುಮರೇಟರ್ಸ್ ಅಥವಾ ಸರ್ವೇಯರ್ಸ್ ದೇ ವಿಲ್ ಕಲೆಕ್ಟ್ ದಟ್ ಫ್ರಮ್ ದಿ ಹೌಸ್ ಹೋಲ್ಡ್. ಗೊತ್ತಾಗ್ತಿದೆಯಾ, ಹೌಸ್ ಹೋಲ್ಡಿಂದ
ಕಲೆಕ್ಟ್ ಮಾಡ್ತಾರೆ. ಓಕೆ, ವಾಟ್ ಎವರ್ ದ ಫಾರ್ಮೇಟ್ ಇಸ್ ಗಿವನ್, ಫಾರ್ಮೇಟ್ ಏನು ಕೊಟ್ಟಿದ್ವಿ ದಟ್ ವಿಲ್ ಬಿ ಕಲೆಕ್ಟೆಡ್ ಫ್ರಮ್ ದಿ ಹೌಸ್ ಹೋಲ್ಡ್. ಗೊತ್ತಾಗ್ತಿದೆಯಾ? ಫಸ್ಟ್ ಏನು ಮಾಡ್ತಾರೆ, ಹೌಸ್ ಹೋಲ್ಡ್ ಮನೇಲಿ ಎಷ್ಟು ಜನ ಇದ್ದಾರೆ ಏನು ಅದರ ಇನ್ಫಾರ್ಮೇಷನ್ ತೊಗೊಂಡಿರ್ತಾರೆ. ಬೇಸ್ಡ್ ಆನ್ ದಟ್ ದೇ ವಿಲ್ ಪ್ರೊವೈಡ್ ದಿ ಸ್ಟ್ಯಾಂಡರ್ಡ್ ಫಾರ್ಮೇಟ್ ಆ್ಯಂಡ್ ಆಲ್ಸೋ ಹೌ ಟು ಫಿಲ್ ದಿ ಸ್ಟ್ಯಾಂಡರ್ಡ್ ಫಾರ್ಮೇಟ್ ವಿಲ್ ಬಿ ಎಕ್ಸ್ಪ್ಲೈನ್ ಫಾರ್ ದಿ ಹೌಸ್ ಹೋಲ್ಡ್. ಗೊತ್ತಾಗ್ತಿದೆಯಾ? ಮನೆಯಲ್ಲಿ ಇರ್ತಾರಲ್ಲ ಅವ್ರಿಗೆ ಹೇಗೆ ಇದನ್ನು ಫಿಲಪ್ ಮಾಡೋದು ಅಂತ ಹೇಳ್ಕೊಟ್ಟಿರ್ತಾರೆ. ನೆಕ್ಸ್ಟ್ ದೇ ಹ್ಯಾವ್ ಟು ಫಿಲ್ ದಟ್ ಆಫ್ಟರ್ 1 or 2 days ಆಫ್ಟರ್ ಫಿಲ್ಲಿಂಗ್ ದಟ್ ಫಾರ್ಮ್ ದೇ ವಿಲ್ ಕಲೆಕ್ಟ್ ಇಟ್. ಓಕೆ, ಇಟ್ ಸೇವ್ಸ್ ದಿ ಟೈಮ್. ಇಯರ್ ಇಟ್ ಟೇಕ್ಸ್ ಮೋರ್ ಟೈಮ್ ಅಲ್ವಾ. ನಾವು ಈಗ ಮನೆಗೆ ಒಬ್ಬರನ್ನ ಇಂಟರ್ವ್ಯೂ ಮಾಡ್ತೀವಿ ಅಂದರೆ ಆಲ್ಮೋಸ್ಟ್ ಇಟ್ ಟೇಕ್ಸ್ 2 to 5 minutes. If there are 5 to 6 members ಇದ್ರೆ ಆಲ್ಮೋಸ್ಟ್ ಇಟ್ ಟೇಕ್ಸ್ ಅವರಲ್ಲಿ 20 to 25 minutes ಅಥವಾ 30 minutes ತೊಗೋಬೋದು. ಅದೇ ಇಲ್ದ್ರಲ್ಲಾದರೆ ಮನೇಲಿ ಎಷ್ಟು ಜನ ವಿಲ್ ಕೌಂಟ್ ದಿ ಹೌಸ್ ಹೋಲ್ಡ್ಸ್ ಆ್ಯಂಡ್ ವಿಲ್ ಪ್ರೊವೈಡ್ ದಿ ಫಾರ್ಮೇಟ್. ಓಕೆ, ಆ್ಯಂಡ್ ವಿಲ್ ಎಕ್ಸ್ಪ್ಲೈನ್ ಹೌ ಟು ಫಿಲ್ ದಿ ಫಾರ್ಮೇಟ್ನ ಎಕ್ಸ್ಪ್ಲೈನ್ ಮಾಡಿರ್ತೀವಿ. ಆ್ಯಂಡ್ ದಟ್ ಹೌಸ್ ಹೋಲ್ಡ್ ವಿಲ್ ಬಿ ಎಷ್ಟು ಜನ ಇದ್ದಾರೆ ಅವರು ಫಿಲಪ್ ಮಾಡಿ ಕೊಡ್ತಾರೆ. ಆ್ಯಂಡ್ ಟುಮಾರೋ ವೆರಿ ನೆಕ್ಸ್ಟ್ ಡೇ ಅಥವಾ ಆಫ್ಟರ್ 1 or 2 days ವಿಲ್ ಕಲೆಕ್ಟ್ ದಟ್ ಫಾರ್ಮೇಟ್. ಲೇಟರ್ ವಿಲ್ ಪ್ರೋಸೆಸ್ ದಟ್, ಲೇಟರ್ ವಿಲ್ ಸೆಗ್ರಿಗೇಟ್ ದಟ್ ಡೇಟಾ. ಓಕೆ, ಏನು ಫಾರ್ಮೇಟಲ್ಲಿ ಫಿಲಪ್ ಮಾಡ್ಕೊಂಡಿರ್ತಾರೆ ಲೇಟರ್ ವಿಲ್ ಸೆಗ್ರಿಗೇಟ್ ದಟ್ ಡೇಟಾ. ಸಪ್ರೇಟ್ ಮಾಡ್ಕೊತೀವಿ. ನೆಕ್ಸ್ಟ್ ಟೆಕ್ನಿಕ್ ಇಸ್ ದಿ ಟೆಲಿಫೋನ್ ಸರ್ವೆ. ಸಿ ಇನ್ ದಿ ಫಾರ್ಮರ್ ದ ಕ್ವಶನರಿ is sent out by post. Okay, see in the telephone survey the format, okay, in this case the format will be provided by the enumerator in the second technique, but in the telephone survey in this technique the format will be provided through post. It will be mailed, it will be posted. Okay, post ಮಾಡಿರ್ತೀವಿ. as I told, it will be announced in the public media ದಲ್ಲಿ ಫಸ್ಟ್ ಈ ಥರ ಇಂಟರ್ವ್ಯೂ ಮಾಡ್ತೀವಿ ಅಂತ ಅನೌನ್ಸ್ ಮಾಡಿರ್ತೀವಿ. ಸೊ ಥ್ರೂ ಪೋಸ್ಟ್ ನಾವು ಫಾರ್ಮೆಟ್ನ ಕಳಿಸ್ಕೊಡ್ತೀವಿ. ಆ್ಯಂಡ್ ಆಲ್ಸೋ ಇನ್ ದಿ ಪಬ್ಲಿಕ್ ಮೀಡಿಯಾ ಹೇಗೆ ಇಂಟರ್ವ್ಯೂಗೆ ಅಟೆಂಡ್ ಮಾಡಬೇಕು ಫಾರ್ಮೆಟ್ ಕೊಟ್ಟಿರ್ತೀವಿ, ಹೇಗೆ ಎಕ್ಸಾಂಪಲ್ನ ಎಕ್ಸ್ಪ್ಲೈನ್ ಮಾಡಿರ್ತೀವಿ ವಿತ್ ಎಕ್ಸಾಂಪಲ್ ಹೇಗೆ ಇದಕ್ಕೆ ಅಟೆಂಡ್ ಮಾಡಬೇಕು, ಹೌ ಟು ಫಿಲ್ ದಿಸ್ ಫಾರ್ಮೆಟ್ ದಟ್ ವಿಲ್ ಬಿ ಎಕ್ಸ್ಪ್ಲೇನ್ಡ್. ಓಕೆ, ಆ್ಯಂಡ್ ಆಲ್ಸೋ ನೆಕ್ಸ್ಟ್ after providing the through the post they will call each household. Okay, by telephone conversation. Okay, by calling the household they will collect the data, they will enter the data. Okay, here we have to visit the household, but here it doesn't require to visit the household. Through the telephone conversation we can take the data, but to make it successful, okay, it is possible only with areas where there is a high telephonic ownership ಅಥವಾ high telephone connectivity. ಎಲ್ಲಿದೆ ಲ್ಯಾಂಡ್ ಲೈನ್ ಇರೋ ಕಡೆ, ಗೊತ್ತಾಗ್ತಿದೆಯಾ, ಅಲ್ಲಿ ನಾವು ಈ ಮೆಥಡ್ನ ಯೂಸ್ ಮಾಡ್ಬೋದು. ದಿಸ್ ಆಲ್ ವಿಲ್ ಬಿ ಪಾಸಿಬಲ್ ಓನ್ಲಿ ಇನ್ ದಿ ಡೆವಲಪ್ಡ್ ಏರಿಯಾಸ್, ದಟ್ ಮೇ ಬಿ ಇನ್ ದಿ ಡೆವಲಪ್ಡ್ countries. It is not possible in our developing country. It is very difficult to collect the data like this. Lastly, postal survey. Okay, the questionnaire format will be sent through the post. Okay, with prepaid envelopes. Okay, with prepaid post envelopes. Alva illa ante enandre this format after filling, okay, if they want to pay and post it again, okay, they are not, means the people are not ready, so it will be prepaid post. Okay, the envelopes ki enado stamp pen bartade that will be paid by the government itself. Okay, only the format should be filled by the household. Then after answering that again they have to post it. Okay, through post they have to reply a format na fill up madi, then they have to again post it. See, these are the 4 techniques used to collect the data in home interview survey. Okay, the first is the person to person full interview technique. Okay, this is most useful when compared to this all 3 because we are getting the reliable data alva, dependable, nave collect madodrinda we can reliable on this data. Okay, and all ಡೇಟಾ ಎಂಟೈರ್ ಥಿಂಗ್ ನಮಗೆ ಟ್ರಾವೆಲ್ ಪ್ಯಾಟ್ರನ್, ಟ್ರಾವೆಲ್ ಹೇಗಾಗ್ತಿದೆ, ಮೂಮೆಂಟ್ ಏನಾಗ್ತಿದೆ ಅದರದ್ದು ಎಲ್ಲ ಡೇಟಾ ಸಿಗ್ತದೆ ಇದರಲ್ಲಿ. ಪರ್ಸನ್ ಟು ಪರ್ಸನ್ ಫುಲ್ ಇಂಟರ್ವ್ಯೂ ಟೆಕ್ನಿಕ್. ಅದರ್ ಇಂಟರ್ವ್ಯೂ ಏನಿದೆ, ಅದರ್ ಟೆಕ್ನಿಕ್ಸ್ ಏನಿದೆ, ಫಾರ್ ದಟ್ ದಿ ಸೂಪರ್ವೈಸರ್ಸ್ ಆಲ್ಸೋ ಶುಡ್ ಬಿ ಸ್ಕಿಲ್ಡ್ ಆ್ಯಂಡ್ ಆಲ್ಸೋ ದಿ ಹೌಸ್ ಹೋಲ್ಡ್ಸ್ ಆಲ್ಸೋ ಶುಡ್ ಬಿ ಸ್ಕಿಲ್ಡ್ ಬಿಕಾಸ್ ದೇ ಹ್ಯಾವ್ ಟು ಫಿಲ್ ದಿ ಫಾರ್ಮೆಟ್ಸ್ನ ಫಿಲ್ ಮಾಡಿ ಕಳಿಸ್ಬೇಕು ಇನ್ ಸೆಕೆಂಡ್ ಒನ್. ನೆಕ್ಸ್ಟ್ ಇನ್ ಟೆಲಿಫೋನಿಕ್ ಸರ್ವೆ ಆಲ್ಸೋ ದೇ ಶುಡ್ ಹ್ಯಾವ್ ಎ ಟೆಲಿಫೋನ್ ಕನೆಕ್ಷನ್ ಆ್ಯಂಡ್ ಆಲ್ಸೋ ದೇ ಶುಡ್ ಅಂಡರ್ಸ್ಟ್ಯಾಂಡ್ ದಟ್ ಕ್ವಶನ್ಸ್, ಗೊತ್ತಾಗ್ತಿದೆಯಾ, ಕ್ವಶನ್ ಅರ್ಥ ಮಾಡ್ಕೊಂಡು ಆನ್ಸರ್ ಮಾಡಬೇಕು. ಸೊ ದ ಹೌಸ್ ಹೋಲ್ಡ್ ಶುಡ್ ಬಿ ಸ್ಕಿಲ್ಡ್. ಓಕೆ, ಲಾಸ್ಟ್ಲಿ ಪೋಸ್ಟಲ್ ಸರ್ವಿಸಲ್ಲೂ ಅಷ್ಟೇ ದೇ ಹ್ಯಾವ್ ಟು ಫಿಲ್ ದಟ್, ಶೋ ದಟ್ ದೇರ್ ಶುಡ್ ಬಿ ಎಜುಕೇಟೆಡ್, ಸ್ಕಿಲ್ಡ್ ಆಗಿರಬೇಕು, ಗೊತ್ತಾಗ್ತಿದೆಯಾ. ಸೊ ದಿಸ್ ಆಲ್ ಪಾಸಿಬಲ್ ಇನ್ ದಿ ಡೆವಲಪ್ಡ್ ಏರಿಯಾ. ಈ ಟೆಕ್ನಿಕ್ಸ್ ಎಲ್ಲ ನಾವೆಲ್ಲಿ ಯೂಸ್ ಮಾಡೋಕ್ಕಾಗ್ತದೆ, ಡೆವಲಪ್ಡ್ ಏರಿಯಾದಲ್ಲಿ ಯೂಸ್ ಮಾಡ್ಬೋದು, ಗೊತ್ತಾಗ್ತಿದೆಯಾ. ದಿಸ್ ಆರ್ ದಿ 4 ಸರ್ವೇಸ್ ಆರ್ ಯೂಸ್ಡ್ ಟು conduct the home interview survey. Okay, next, advantages of home interview survey. What are the advantages of home interview survey? See, it is relatively easy to administer. Okay, it is relatively easy to administer. Next, high accuracy data can be obtained by this type of survey because we are going to collect the data. Enumerators collect ಮಾಡೋದ್ರಿಂದ ಡೇಟಾ ನಮಗೆ ರಿಲೇಬಲ್, ಡಿಪೆಂಡಬಲ್ ಆಗ್ಬೋದು. ಸೋರ್ಸ್ ಗೊತ್ತಾಗ್ತೀಯ, ನಾವೇನು ಡೇಟಾ ಸೋರ್ಸ್ ಕಲೆಕ್ಟ್ ಮಾಡಿದ್ವಿ ದಟ್ ಕ್ಯಾನ್ ಬಿ ರಿಲೇಬಲ್ ಫಾರ್ ಅವರ್ ಪ್ಲಾನ್. Okay, numerous questions can be asked about
a subject giving extensive flexibility in data analysis. ನಮಗೆ ಏನು ಡೇಟಾ ಬೇಕು, ವಿ ಹ್ಯಾವ್ ಫ್ಲೆಕ್ಸಿಬಿಲಿಟಿ, ಮೋರ್ ಫ್ಲೆಕ್ಸಿಬಿಲಿಟಿ. ಯಾಕಂದರೆ ನಾವು ಡೈರೆಕ್ಟಾಗಿ ಇಂಟರ್ವ್ಯೂ ಮಾಡೋದ್ರಿಂದ ಜಾಸ್ತಿ ಕ್ವಶನ್ ಕೇಳಿ ನಮ್ಗೆ ಏನು ಡೇಟಾ ಬೇಕು ಅದನ್ನೆಲ್ಲ ತಗೋಬೋದು ಈ ಇಂಟರ್ವ್ಯೂಲಿ, ಹೋಮ್ ಇಂಟರ್ವ್ಯೂಲ್ಲಿ. ಗೊತ್ತಾಗ್ತಿದೆಯಾ? ಇನ್ ಜನರಲ್ ಹೈಯರ್ ರೆಸ್ಪಾನ್ಸ್ ರೇಟ್ಸ್ ಮೇ ಬಿ ಒಬ್ಟೈನ್ಡ್ ಅಲ್ವಾ. ಹೈಯರ್ ರೇಟ್ ಆಫ್ ರೆಸ್ಪಾನ್ಸ್, ನಾವು ಮನೆಗೆ ಹೋದಾಗ ಯಾರೂ ರೆಸ್ಪಾನ್ಸ್ ಮಾಡದಿರಲ್ಲ, ಆಲ್ಮೋಸ್ಟ್ ಎಲ್ಲ ರೆಸ್ಪಾನ್ಸ್ ಮಾಡ್ತಾರೆ. ಇನ್ ಜನರಲ್ ಹೈಯರ್ ರೆಸ್ಪಾನ್ಸ್ ರೇಟ್ಸ್ ಮೇ ಬಿ ಒಬ್ಟೈನ್ ಫ್ರಮ್ ಪರ್ಸನಲ್ ಇಂಟರ್ವ್ಯೂ ಸರ್ವೆ. ಪರ್ಸನಲ್ ಆಗಿ ಇಂಟರ್ವ್ಯೂ ಮಾಡಿದಾಗ ಎಲ್ಲ ರೆಸ್ಪಾನ್ಸ್ ಮ್ಯಾಕ್ಸಿಮಮ್ ರೆಸ್ಪಾನ್ಸ್ ಬರ್ತದೆ. Nextly, the home interview survey allows for considerable flexibility in type of information collected depending upon their attitudes, so opinions, so their opinion express ಮಾಡ್ತಾರೆ. Okay, we will come to know the attitudes. Okay, and open-ended verbal answers. So ಗೊತ್ತಾಗ್ತದೆ, they will answer for our questions. Okay, ನಾವೇನೋ ಕ್ವಶನ್ ಕೇಳಿರ್ತೀವಿ, ಬಟ್ they also include other problems what they are facing in the transport facilities. Okay, ಬೇರೆ ಏನು ಪ್ರಾಬ್ಲಮ್ ಬರ್ತದೆ ಅದನ್ನು ಅವರು ಇನ್ಕ್ಲೂಡ್ ಮಾಡ್ತಾರೆ when you are going to interview personally. Lastly, the presence of an interviewer means that explanation can be given regarding the meaning of questions ಅಲ್ವಾ. ಪರ್ಸನಲ್ ಇಂಟರ್ವ್ಯೂ ಮಾಡ್ಬೇಕಾದ್ರೆ ಏನು ಕ್ವಶನ್ಸ್ ನಾವು ಹೌಸ್ ಹೋಲ್ಡ್ಗೆ ಅರ್ಥ ಮಾಡಿಸ್ತೀವಿ. ಅರ್ಥ ಮಾಡಿಸಿದಾಗ ಏನಾಗ್ತದೆ, ಅವ್ರಿಗೆ ಅರ್ಥ ಆಗ್ತದೆ, ದೆನ್ ದೇ ವಿಲ್ ಗಿವ್ ಗುಡ್ ಫೀಡ್ಬ್ಯಾಕ್. ಗೊತ್ತಾಗ್ತಿದೆಯಾ? ಕರೆಕ್ಟಾಗಿ ಆನ್ಸರ್ ಮಾಡ್ತಾರೆ. ಸಿಂಪ್ಲಿ ಇಫ್ ಯು ಪ್ರೊವೈಡ್ ದಿ ಏನೋ ಕ್ವಶನರಿ ಫಾರ್ಮೆಟು ಅಥವಾ ನೆಕ್ಸ್ಟ್ ಜಸ್ಟ್ ಟೆಲಿಫೋನಿಕ್ ಕಾನ್ವರ್ಸೇಷನಲ್ಲಿ ನಾವು ಅರ್ಥ ಮಾಡಲಿಕ್ಕೆ ಕಷ್ಟ ಇರ್ತದೆ. ಬೈ ಪರ್ಸನಲ್ ಇಂಟರ್ವ್ಯೂ ಮಾಡಿದಾಗ ಏನಾಗ್ತದೆ, ಇಟ್ ವಿಲ್ ಬಿ ವೆರಿ ಈಸಿ ಟು ಮೇಕ್ ದಿ ಅಂಡರ್ಸ್ಟ್ಯಾಂಡ್ ದೆಮ್. ಹೌಸ್ ಹೋಲ್ಡ್ನ ಕ್ವಶನ್ಸ್ ಏನಿದೆ ಅದನ್ನು ಅವ್ರಿಗೆ ಅರ್ಥ ಮಾಡಿಸ್ಬೋದು. ದೆನ್ ವಿ ಕ್ಯಾನ್ ಟೇಕ್ ದಿ ಆನ್ಸರ್. ನೆಕ್ಸ್ಟ್, ಲಾಸ್ಟ್ಲಿ, ಡಿಸ್ಅಡ್ವಾಂಟೇಜಸ್ ಆಫ್ ಹೋಮ್ ಇಂಟರ್ವ್ಯೂ ಸರ್ವೆ. ಫಸ್ಟ್, ಇಟ್ ಈಸ್ ರಿಲೇಟಿವ್ಲಿ ಟೈಮ್ ಕನ್ಸ್ಯೂಮಿಂಗ್. ಆಸ್ ವಿ ನೋ, ಪರ್ಸನ್ ಟು ಪರ್ಸನ್ ಇಂಟರ್ವ್ಯೂ ಮಾಡೋದ್ರಿಂದ ಏನಾಗ್ತದೆ, ಇಟ್ ಟೇಕ್ಸ್ ಮೋರ್ ಟೈಮ್. ಈಗ ಒಂದು ಮನೆಗೆ ವಿಸಿಟ್ ಮಾಡಿದ್ರೆ 6 to 8 ಮೆಂಬರ್ಸ್ ಇದ್ದರೆ ಅಟ್ಲೀಸ್ಟ್ 5 to 6 ಮೆಂಬರ್ಸ್ ಎಲ್ಡರ್ಸ್ ಇರ್ತಾರೆ, ಅವ್ರನ್ನೆಲ್ಲ ನಾವು ಇಂಟರ್ವ್ಯೂ ಮಾಡಬೇಕು. ಇಟ್ ಟೇಕ್ಸ್ ಮೋರ್ ಟೈಮ್. ಅರೌಂಡ್ ಅವರೇಜ್ಲಿ ಒಬ್ಬೊಬ್ರಿಗೂ 2 to 5 minutes ಅಲ್ಲ, ಅವರೇಜ್ಲಿ ಇಟ್ ಟೇಕ್ಸ್ 20 to 30 minutes ಆಗ್ತದೆ. ಇಟ್ ಟೇಕ್ಸ್ ಮೋರ್ ಟೈಮ್. ನಾವು ಜಾಸ್ತಿ ಮನೆ ಕವರ್ ಮಾಡಲಿಕ್ಕಾಗಲ್ಲ. ಸೆಕೆಂಡ್ಲಿ, ರೆಸ್ಪಾಂಡೆಂಟ್ಸ್ ಮೇ ನಾಟ್ ಬಿ ಫುಲ್ಲಿ ಅವೇರ್ ಆಫ್ ದ ರೀಸನ್ಸ್. ಓಕೆ, ಒಬ್ಬೊಬ್ಬರಿಗೆ ಏನು ಸರ್ವೆ ಮಾಡ್ತಿದ್ರೆ ಅಂತಲೇ ಗೊತ್ತಾಗ್ಲಿಕ್ಕಿಲ್ಲ, ಅಥವಾ ದೇ ವೋಂಟ್ ಪ್ರೊವೈಡ್ ದಿ ಪ್ರಾಪರ್ ಡೀಟೇಲ್ಸ್, ಅಥವಾ ಮರ್ತಿದ್ರೆ ಅವ್ರು ಏನು ಜರ್ನಿ ಮಾಡಿರ್ತಾರೆ ಗೊತ್ತಾಗ್ತಿದೆಯಾ. ಒಬ್ಬೊಬ್ಬರು ದೇ ಆರ್ ನಾಟ್ ರೆಡಿ ಟು ಗಿವ್ ದಿ ಆ್ಯಕ್ಚುಯಲ್ ರೀಸನ್ಸ್ ಫಾರ್ ದೇರ್ ಟ್ರಾವೆಲಿಂಗ್. ನೆಕ್ಸ್ಟ್, ಇಫ್ ಸ್ಯಾಂಪಲ್ ಈಸ್ ಸೆಲೆಕ್ಟೆಡ್ ಇನ್ ಎನ್ ಬಯಾಸ್ಡ್ ವೇ, ದ ಸರ್ವೆ ಡೇಟಾ ಇಸ್ ನಾಟ್ ಕರೆಕ್ಟ್ ಅಲ್ವಾ. ಈಗ ಬಯಾಸ್ಡ್, ನಾವು ಈಗ ಒಂದು ಮನೆ ಇಂಟರ್ವ್ಯೂ ಮಾಡಿರ್ತೀವಿ, ಇನ್ನೊಂದು ಮನೆನೂ ಅದೇ ಥರ ಕ್ವಶನ್ ಕೇಳಿ, ಸೇಮ್ ಸೆಟ್ ಆಫ್ ಕ್ವಶನ್ ಕೇಳಿ, ಬಯಾಸ್ಡ್ ಸೇಮ್ ಇರ್ಬೋದು, ಸೇಮ್ ನೈಬರಿಂಗು ಸೇಮ್ ಇರ್ಬೋದು ಅಂತ ಬಯಾಸ್ಟಾಗಿ ಕ್ವಶನ್ಸ್ ಕೇಳಿದ್ರೆ ದಟ್ ವೋಂಟ್ ಗಿವ್ ದಿ ಕರೆಕ್ಟ್ ಡೇಟಾ ಅಲ್ವಾ. ಬಯಾಸ್ಡ್ ಆಗಬಾರ್ದು ಕ್ವಶನ್ಸ್ ಕೇಳಬೇಕಾದ್ರೆ. ಓಕೆ, ಲಾಸ್ಟ್ಲಿ, ದಿಸ್ ಟೈಪ್ ಆಫ್ ಸರ್ವೆ ಇಸ್ ಮೋರ್ ಎಕ್ಸ್ಪೆನ್ಸಿವ್ ದ್ಯಾನ್ ಅದರ್ ಟೈಪ್ ಆಫ್ ಸರ್ವೆ ದ್ಯಾನ್ ಎನಿ ಅದರ್. ವಿ ಹ್ಯಾವ್ ಡಿಫ್ರೆಂಟ್ ಟೈಪ್ಸ್ ಆಫ್ ಸರ್ವೆ ಆಸ್ ಯು ಹ್ಯಾವ್ ಸೀನ್. ಹೋಮ್ ಇಂಟರ್ವ್ಯೂ ಸರ್ವೆ ಇರ್ಬೋದು, ಕಮರ್ಷಿಯಲ್ ವೆಹಿಕಲ್ ಇಂಟರ್ವ್ಯೂ ಸರ್ವೆ, ರಿಜಿಸ್ಟ್ರೇಷನ್ ನಂಬರ್ ಪ್ಲೇಟ್ ಸರ್ವೆ, ಟ್ಯಾಕ್ಸಿ ಸರ್ವೆ, ಟ್ಯಾಗ್ ಆನ್ ವೆಹಿಕಲ್ ಸರ್ವೆ, ರೋಡ್ ಸೈಡ್ ಇಂಟರ್ವ್ಯೂ ವೆಹಿಕಲ್ ಸರ್ವೆ. ಅದಕ್ಕೆಲ್ಲ ಕಂಪೇರ್ ಮಾಡಿದಾಗ ಹೋಮ್ ಇಂಟರ್ವ್ಯೂ ಸರ್ವೆ ಇಸ್ ವೆರಿ ಕಾಸ್ಟ್ಲಿ ಬಿಕಾಸ್ ವಿ ಹ್ಯಾವ್ ಟು ಅಪಾಯಿಂಟ್ ಮೋರ್ ನಂಬರ್ ಆಫ್ ಎನ್ಯುಮರೇಟರ್ಸ್, ಮೀನ್ಸ್ ಮೋರ್ ನಂಬರ್ ಆಫ್ ಸೂಪರ್ವೈಸರ್ಸ್ ಅಥವಾ ಸರ್ವೇರ್ಸ್ ಅಪಾಯಿಂಟ್ ಮಾಡಬೇಕು. ಅವ್ರಿಗೆ ನಾವು ವೇಜಸ್ ಮೀನ್ಸ್ ಸ್ಯಾಲ್ರಿ ಟು ಬಿ ಪ್ರೊವೈಡೆಡ್. ಓಕೆ, TA, DA and salary to be provided. It is very huge work. ಗೊತ್ತಾಗ್ತಿದೆಯಾ? ಇಟ್ ಟೇಕ್ಸ್ ಮೋರ್ ಇಮ್ಮೆನ್ಸ್ ಪೀರಿಯಡ್. ಗೊತ್ತಾಗ್ತಿದೆ. ಇಟ್ ವಿಲ್ ಬಿ ಫಾರ್ ಈಗ ರೋಡ್ ಸೈಡ್ ಇಂಟರ್ವ್ಯೂ ಸರ್ವೆ ದಟ್ ಕ್ಯಾನ್ ಬಿ ಡನ್ ಫಾರ್ 1 week, ಬಟ್ ದಿಸ್ ಹೋಮ್ ಇಂಟರ್ವ್ಯೂ ಸರ್ವೆ ಇಟ್ ಟೇಕ್ಸ್ ಮೋರ್ ಟೈಮ್ ಅಲ್ವಾ. ಒಂದೊಂದು ಮನೆಗೂ ಇಟ್ ಟೇಕ್ಸ್ ಅರೌಂಡ್ 20 to 30 minutes. ಎಲ್ಲ ಮನೆಯೂ ಆಲ್ಮೋಸ್ಟ್ ಇಫ್ ದೇರ್ ಇಸ್ ಎ 50,000 ಪಾಪ್ಯುಲೇಷನ್ ಇತ್ತು ಅಂತಂದರೆ, ಓಕೆ, ದೇರ್ ವಿಲ್ ಬಿ ಎ 10,000 ಹೌಸ್ ಹೋಲ್ಡ್. 10,000 ಮನೆಗಳು ಇರ್ತವೆ. 10,000 ಮನೆಯಲ್ಲಿ ವಿ ಹ್ಯಾವ್ ಟು ವಿಸಿಟ್ ಸಮ್ ಸ್ಯಾಂಪಲ್ ನೋಡಿದ್ವಿ, ಎಷ್ಟು ಪಾಪ್ಯುಲೇಷನ್ಗೆ ಎಷ್ಟು ಸ್ಯಾಂಪಲ್ ಕಲೆಕ್ಟ್ ಮಾಡಬೇಕು ಅಂತ. ಅಷ್ಟು ಮನೆಗೂ ವಿಸಿಟ್ ಮಾಡಲೇಬೇಕು. ಇಟ್ ಟೇಕ್ಸ್ ಸಮ್ time, it will be carried for some days, so we have to pay the enumerators, so it will be very costly. Lastly, in some case there is a scarcity of skilled manpower. Okay, to collect the data the enumerator should be skilled ಆಗಿರಬೇಕು. ಗೊತ್ತಾಗ್ತಿದೆಯಾ? they should be skilled, they should know how to collect the data. They should understand the format, what the format is prepared to collect the data. That format should be understood by the first enumerators. ಅವರು ಅರ್ಥ ಮಾಡ್ಕೊಂಡಿರಬೇಕು. Next they can explain to the household to collect the data. See, this is the typical survey format. Okay, to collect the home interview survey, there, as I told, there is a standard format. See, this is the standard format to collect the household interview. Okay, household interview form. Idu household interview form. Here you can observe there is a interviewers number. Okay, now yarna interview first person or first household or second household, interviewers number will be entered here. Next, team number and date. There is a space to enter the date, on which date we are going, on which date we are conducting the survey. Next, serial number, date to time, ಯಾವ ಟೈಮಲ್ಲಿ ಇಂಟರ್ವ್ಯೂ ಮಾಡಿದ್ವಿ, that all data can be entered here. See here,
ನೋಟ್ ಫಾರ್ ರಿವಿಸಿಟ್. ಓಕೆ, ನಾವು ವಿಸಿಟ್ ಮಾಡಿದ್ವಿ, ಆಗ ಮನೇಲಿ ಯಾರೂ ಇರಲ್ಲ. ಓಕೆ, ಎಗೇನ್ ನಾವೇನು ಮಾಡ್ತೀವಿ, ಮತ್ತೆ ನಾಳೆ ಹೋಗ್ತೀವಿ, ರಿವಿಸಿಟ್ ಮಾಡ್ತೀವಿ. ಗೊತ್ತಾಗ್ತಿದ್ಯಾ? ರೀಸನ್ ಫಾರ್ ಇನ್ಕಂಪ್ಲೀಟ್. ಈಗ ನಾವು ಇಂಟರ್ವ್ಯೂ ಮಾಡ್ತಾ ಇರ್ತೀವಿ, ದೇರ್ ಮೇ ಅರ್ಜೆನ್ಸಿ, ಆ ಮನೆಯವ್ರು ಎಲ್ಲೋ ಹೋಗ್ಬೇಕಾಗ್ತದೆ, ಆಗ ನಾವು ಇನ್ಕಂಪ್ಲೀಟ್ ಆಗಿರ್ತದೆ. ಓಕೆ, ದಟ್ ರೀಸನ್ ಯಾಕೆ ಅವ್ರು ಆನ್ಸರ್ ಮಾಡಿಲ್ಲ ಅಥವಾ ಎನಿ ಅದರ್ ರೀಸನ್ಸ್, ಅವರು ಇಫ್ ದೇ ಆರ್ ನಾಟ್ ರೆಡಿ ಟು ಆನ್ಸರ್, ದಟ್ ಆಲ್ ರೀಸನ್ ಕ್ಯಾನ್ ಬಿ ಎಂಟರ್ಡ್ ಹಿಯರ್. ಓಕೆ, ಸಿಮಿಲರ್ಲಿ next part A, household information. Okay, the information regarding to concerned to household, their name, address, their subzone, that all will be entered here. Interviewer's address. Okay, next house unit type. Yav tar house, as I already told, dwelling unit illi, whether is single bedroom house athwa double bedroom house, whether it is apartment athwa quarters, godagtide. This all data will be collected here. House unit type. Okay, here it is given luxury 1 to 2 unit athwa ಲೋ ಕಾಸ್ಟ್ ಸೊಸೈಟಿ ಇರ್ಬೋದು, ಅಥವಾ ಸ್ಕ್ವಾಟರ್ ಮೀನ್ಸ್ ಅಂದರೆ ಸ್ಲಮ್ಸ್ ಇರ್ಬೋದು. ಗೊತ್ತಾಗ್ತಿದೆಯಾ? ಯಾವ ಥರ ಯೂನಿಟ್ ಬರ್ತದೆ ಅದನ್ನು ಡೇಟಾ ಕಲೆಕ್ಟ್ ಮಾಡ್ತೀವಿ. ನೆಕ್ಸ್ಟ್ ಹೌಸ್ ಓನರ್ಶಿಪ್, ವೆದರ್ ಇಟ್ ಈಸ್ ರೆಂಟೆಡ್ ಹೌಸಾ ಅಥವಾ ಓನ್ಡ್ ಹೌಸಾ, ದಟ್ ಡೇಟಾ ವಿಲ್ ಬಿ ಕಲೆಕ್ಟೆಡ್. ಓಕೆ, ಇಫ್ ಇಟ್ ಈಸ್ ರೆಂಟೆಡ್, ಫರ್ನಿಸ್ಟಾ, ಸೆಮಿ ಫರ್ನಿಸ್ಟಾ, ಯಾವ ಥರ ಇದೆ ಗೊತ್ತಾಗ್ತಿದೆಯಾ, ದಟ್ ಆಲ್ ಡೇಟಾ ವಿಲ್ ಬಿ ಕಲೆಕ್ಟೆಡ್. ನೆಕ್ಸ್ಟ್ ನಂಬರ್ ಆಫ್ ಪಾರ್ಕಿಂಗ್ ಸ್ಪೇಸಸ್ ಟು ಪಾರ್ಕ್ ದಿ ವೆಹಿಕಲ್. ಓಕೆ, ಎಷ್ಟು ವೆಹಿಕಲ್ ಇದೆ, ಪಾರ್ಕಿಂಗ್ ಸ್ಪೇಸ್ ಇದೆಯಾ ಇಲ್ವಾ, ದಟ್ ಆಲ್ ಡೇಟಾ ವಿಲ್ ಬಿ ಕಲೆಕ್ಟೆಡ್ ಹಿಯರ್. ಓಕೆ, ನೆಕ್ಸ್ಟ್ ನಂಬರ್ ಆಫ್ ಪರ್ಸನ್ಸ್ ಇನ್ ದಿ ಹೌಸ್ ಹೋಲ್ಡ್. ಓಕೆ, ಮನೆಯಲ್ಲಿ ಎಷ್ಟು ಜನ ಇದ್ದಾರೆ, ದಟ್ ಆಲ್ ಡೇಟಾ. ಏಜ್ ಆಗಿರೋರು ಎಷ್ಟು ಜನ ಇದ್ದಾರೆ ಗೊತ್ತಾಗ್ತಿದೆ, ಯಂಗರ್ ಒನ್ಸ್ ಎಷ್ಟು ಜನ ಇದ್ದಾರೆ, ದಟ್ ಆಲ್ ಡೇಟಾ ವಿಲ್ ಬಿ ಕಲೆಕ್ಟೆಡ್. ಲೈಕ್ ದಿಸ್ ನಂಬರ್ ಆಫ್ ಕಾರ್ಸ್ ಅವೈಲೇಬಲ್ಸ್. ಓಕೆ, ನಂಬರ್ ಆಫ್ ಮೋಟಾರ್ ವೆಹಿಕಲ್ಸ್ ಅವೈಲೇಬಲ್. ದಿಸ್ ಆಲ್ ಡೇಟಾ ವಿಲ್ ಬಿ collected. Lastly, part B, information. Okay, here we are going to conduct the information with regard to, with concern to person. Okay, person in the household. Okay, male or female. Okay, based on gender, ಎಷ್ಟು ಜನ ಮೇಲ್ ಇದ್ದಾರೆ, ಎಷ್ಟು ಜನ ಫಿಮೇಲ್ ಇದ್ದಾರೆ. ಓಕೆ, ಏಜ್ ಸ್ಟ್ರಕ್ಚರ್ ಆಫ್ ದಿ ಫ್ಯಾಮಿಲಿ, ಎಷ್ಟು ಜನ ಏಜ್ ಆಗಿರೋರು ಇದ್ದಾರೆ, ಯಂಗರ್ ಒನ್ ಎಷ್ಟು ಜನ ಇದ್ದಾರೆ. ಓಕೆ, ವೇರ್ ದೇ ಆರ್ ವರ್ಕಿಂಗ್, ವೆದರ್ ದೇ ಆರ್ ವರ್ಕಿಂಗ್ ಇನ್ ಇಂಡಸ್ಟ್ರಿ, ಗೌರ್ಮೆಂಟ್ ಸೆಕ್ಟರಾ. ಓಕೆ, ದೇರ್ ಎಂಪ್ಲಾಯ್ಮೆಂಟ್ ಸ್ಟೇಟಸ್, ವೆದರ್ ದೇ ಆರ್ ವರ್ಕಿಂಗ್ ಇನ್ ಗೌರ್ಮೆಂಟ್ ಸೆಕ್ಟರ್ ಅಥವಾ ಪಬ್ಲಿಕ್ ಸೆಕ್ಟರ್ ಅಥವಾ ಪ್ರೈವೇಟ್ ಸೆಕ್ಟರಲ್ಲಿ ವರ್ಕ್ ಮಾಡ್ತಿದ್ದಾರಾ. ಓಕೆ, ಬೇಸ್ಡ್ ಆನ್ ದಿ ಇನ್ಕಮ್, ವಿತ್ ಕನ್ಸರ್ನ್ ಟು ಇನ್ಕಮ್ ಆಲ್ಸೋ, ಟು ಗ್ರೂಪ್ ಲೇಟರ್ ಇಟ್ ವಿಲ್ ಬಿ ಯೂಸ್ಡ್. ಓಕೆ, ಎಷ್ಟು ಇನ್ಕಮ್ ಇದೆ ಗೊತ್ತಾಗ್ತೀವಿ, ಈಗ 0 to 1 lakh, ನೆಕ್ಸ್ಟ್ 1 to 2 lakh, ಈ ಥರ ಸ್ಲ್ಯಾಬ್ಸ್ ಇಟ್ಕೊಂಡು ಬೇಸ್ಡ್ ಆನ್ ದಟ್ ಸ್ಲ್ಯಾಬ್ಸ್ ವಿ ಆರ್ ಗೋಯಿಂಗ್ ಟು ಗ್ರೂಪ್ ದೆಮ್. ಯಾವ ಇನ್ಕಮ್ ಗ್ರೂಪಿಗೆ ಬರ್ತಾರೆ, ದಟ್ ಆಲ್ ಡೇಟಾ ವಿಲ್ ಬಿ collected. Okay, like this the data will be collected, this will be processed, then it will be segregated. Okay, next ನಮ್ಗೆ ಹೇಗೆ ಬೇಕು ಹಾಗೆ segregate ಮಾಡಿ, next we are going to use this for our transportation plan. Okay, transportation plan ಮಾಡಲಿಕ್ಕೆ ನಾವು ಈ ಡೇಟಾ ಎಲ್ಲ ಯೂಸ್ ಮಾಡ್ತೀವಿ. Okay, this is with reference to, with concern with the home interview survey. Okay, in the next session we are going to study the other surveys. Okay, thank you.